ಸರ್ಕಾರದ ಹತ್ರ ಅನುಮತಿ ಪಡೆಯುವಂತ ಅವಶ್ಯಕತೆ ಇದೆಯಾ ಅನ್ನೋದು ಪ್ರಶ್ನೆ ಇಷ್ಟೇ. ಈಗ ಇದು ಅಘೋಷಿತ ತುರ್ತು ಪರಿಸ್ಥಿತಿ ಅಲ್ವಾ? ಈಗ ನಮ್ಮ ಊರಲ್ಲಿ ನಾನು ಜಾತ್ರೆ ಮಾಡ್ಲಿಕ್ಕೆ, ಅದು ಪೂರ್ವಭಾವಿಯಾಗಿ ಮಾತನಾಡ್ಲಿಕ್ಕೆ ಒಂದು 50 ಜನ ನಾನು ಸೇರಿಸ್ಕೊಂಡು ಮಾತನಾಡ್ತೀನಪ್ಪ ಬಸ್ ಸ್ಟ್ಯಾಂಡ್ ಅಲ್ಲೋ ಅಥವಾ ದೇವಸ್ಥಾನದಲ್ಲೋ ಅಂತ ಹೇಳಿದ್ರೆ, ಅದಕ್ಕೆ ಸರ್ಕಾರದ ಹತ್ರ ಹೋಗಿ ಸರ್ಕಾರದ ಬಳಿ ಅಪ್ಲಿಕೇಶನ್ ಹಾಕಿ, ನೋಡಿ ಸ್ವಾಮಿ ನಾವು ಜಾತ್ರೆ ಮಾಡ್ತಾ ಇದ್ವಿ, ಪೂರ್ವ ಅನುಮತಿ ಬೇಕಾಗಿದೆ, ಒಂದು ಅನುಮತಿ ಕೊಡಿ ಅಂತ ಕೇಳ್ಬೇಕಾ? ನಮ್ಗೆ ಹಕ್ಕಿಲ್ವಾ? ಒಂದು 50 ಜನ ಒಂದ್ ಕಡೆ ಸೇರೋದಕ್ಕೆ ಹಕ್ಕಿಲ್ವಾ? ತಗೊಳಕ್ಕೇನು ಅಂತ ನಾನು ಕೇಳ್ತಾ ಇರೋದು. ಒಂದು ಅರ್ಜಿ ಕೊಟ್ರೆ ಕೊಡ್ತಾರೆ ಪರ್ಮಿಷನ್. ಅಂದ್ರೆ ಪ್ರತಿಯೊಂದಕ್ಕೂ ಯಾವ ಊರಲ್ಲಿ ಜಾತ್ರೆ ಮಾಡ್ಬೇಕು, ಜಾತ್ರೆಗೆ ಸೇರ್ಬೇಕು ಅಥವಾ ಜಾತ್ರೆ ತಯಾರಿ ಬಗ್ಗೆ ಮಾತನಾಡ್ಬೇಕು ಕಡಿಮೆ ಆದ್ರೆ ಅಲ್ಲ ಸರ್, ಕರ್ನಾಟಕದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀನಿ ನಾನು. ಯಾರನ್ನ ಬ್ಲೇಮ್ ಮಾಡ್ತಾರೆ? ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಏನೋ ಒಂದು ಗಲಾಟೆ ಆಯ್ತು, ಆದ್ರೆ ಯಾರನ್ನ ಬ್ಲೇಮ್ ಮಾಡ್ತಾರೆ? ಸರ್ಕಾರವನ್ನ ಬ್ಲೇಮ್. ಅದಕ್ಕೆ ಮುನ್ನೆಚ್ಚರಿಕೆಯಿಂದ ತಗೊಂಡಿರೋ ತಪ್ಪೇನಿದೆ? ಒಟ್ಟಾರೆಯಾಗಿ ಏನೇ ಮಾಡ್ಕೊಳ್ಳಿ, ಒಂದು ಆದೇಶವನ್ನು ಪಡ್ಕೊಳ್ಳಿ, ಅನುಮತಿ ತಪ್ಪೇನಿದೆ? ತಪ್ಪೇನಿದೆ? ಅದೇ ಅನುಮತಿ ಇಲ್ಲಿ ನೋಡಿ, ಅನುಮತಿ ಪಡೆಯಕ್ಕೆ ತಪ್ಪೇನಿದೆ? ಈ ಆದೇಶನೇ ಯಾರು ಕಷ್ಟ ಆಗಿದೆ? ಈ ಆದೇಶನೇ ತಪ್ಪಿದೆ ಅಂತ ನಾನು ಹೇಳ್ತೇನೆ. ಇಲ್ಲ, ಆ ತರ ಏನಿಲ್ಲ. ಸರ್ಕಾರಿ ಜಾಗದಲ್ಲಿ ಮಾಡುವಾಗ ಒಂದು ಪರ್ಮಿಷನ್ ತಗೊಂಡ್ರೆ ತಪ್ಪೇನಿಲ್ಲ. ಅರ್ಜಿ ಹಾಕ್ತಾರೆ. ಊರಲ್ಲಿ ಹಳ್ಳಿಕಟ್ಟೆ ಇರುತ್ತೆ, ದೇವಸ್ಥಾನ ಇರುತ್ತೆ, ಆಟೋ ಸ್ಟ್ಯಾಂಡ್ ಇರ್ತದೆ, ಎಲ್ಲ ಸರ್ಕಾರಿ ಜನ ಸರ್, ಯಾರು ಪ್ರೈವೇಟ್ ಅಲ್ಲ. 10 ಜನಕ್ಕೆಲ್ಲ ಪರ್ಮಿಷನ್ ನೀವೇ ಮಾತಾಡಿ. ಆಯ್ತು, ಈಗ ಸರ್ಕಾರ ಹೇಳ್ತಾ ಇರುವಂತದ್ದು ಅನುಮತಿ ಪಡೆಯೋದ್ರಲ್ಲಿ ತಪ್ಪೇನಿದೆ ಸರ್? ನೋಡಿ, ಅನುಮತಿ ಪಡೆಯೋದಲ್ಲ ಸರ್, ಅಂದ್ರೆ ಈ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಎಲ್ಲ ವಿಷಯದಲ್ಲೂ ಅನುಮತಿ ಕೇಳಿ ಅಂತ ಹೇಳೋದು ಅಲ್ಲ, ಅದನ್ನ ಹೇಳ್ತಾ ಇರೋದು. ಇವತ್ತು ನಾವು ನೋಡಿ, ಒಂದು ಸಂಘ, ಒಂದು ಆಟೋ ರಿಕ್ಷಾ, ಆಟೋ ಸ್ಟ್ಯಾಂಡ್ ಇರ್ಬೋದು, ಇಲ್ಲ ಒಂದು ನೀವು ಹೇಳಿದಾಗೇನೆ ಒಂದು ಸ್ತ್ರೀ ಶಕ್ತಿ ಸಂಘ ಇರ್ಬೋದು, ಇಲ್ಲ ಅಂತಂದ್ರೆ ಒಂದು ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕಂತ. ಈಗ ರಾಜ್ಯೋತ್ಸವ ಕಾರ್ಯಕ್ರಮ ಇದೆ ಉದಾಹರಣೆಗೆ, ನಾವೇ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮೊನ್ನೆ ನಾವು ಒಂದು 20 ಜನ ಸೇರಿದ್ವಿ ಮಾತಾಡೋದಕ್ಕೆ, ಏನೇನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ. ಅದಕ್ಕೂ ಇವರು ಅನುಮತಿ ತಗೋಬೇಕಂತ ಅರ್ಥ ಇಲ್ಲದಂತ ಸರ್ಕಾರ, ಅರ್ಥ ಇಲ್ಲದಂತ ಆದೇಶ ಹೊಡೆದ್ರೆ ಜನ ಏನ್ ಹೇಳ್ತಾರೆ ಹೇಳಿ ನೋಡೋಣ. ಇವ್ರಿಗೆ ಮ್ಯಾಂಡೇಟರಿ ಕೊಟ್ಟು ಇದಕ್ಕೆನಾ ಈ ಸರ್ಕಾರ ಬಂದು ಜನಗಳ ಮೇಲೆ ಅಧಿಕಾರ ದಬ್ಬಾಳಿಕೆ ಮಾಡೋದಕ್ಕೆ ಕೊಟ್ಟಿರೋದು? ಮಾತೈತೆ ನೋಡಿ ಸರ್, ಇವತ್ತು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನೀವು ಏನು ಮಾಡಿದಿರಿ, ಕಾಯ್ದೆ ಕೊಟ್ಟಿರ್ತಕ್ಕಂತಹ ಒಂದು ಆದೇಶ ಸರಿ ಇಲ್ಲ ಅಂತ ಹೇಳಿದೆ. ಇವರು ಅದಕ್ಕೂ ಅಪೀಲ್ ಹೋಗ್ತೀವಿ ಅಂತಾರೆ. ಅಪೀಲ್ ಅಲ್ಲೂ ಕೂಡ ಬಿದ್ದೋಗುತ್ತೆ. ಯಾಕೆಂತಂದರೆ